ನಿಜವಾದ ದೇಶದ್ರೋಹಿಗಳು ಅಂತಂದ್ರೆ ಇಲ್ಲಿರುವಂಥ ಅನ್ನ ನೀರು ಕುಳ್ಕೊಂಡು ಇಲ್ಲೇ ದ್ರೋಹ ಬಗೆಯುವಂಥವ್ರು ಇರ್ತಾರಲ್ಲ ಅವ್ರಿಗೆ ಇರೋಕ್ಕಾದ್ರೂ ಮನಸ್ಸು ಹೆಂಗೆ ಬರುತ್ತೋ ಅಂತ ಹೇಳಿ ಹೋಗ್ಬಿಡ್ಬೇಕು ಜನ್ನತ್ತಲ್ಲಿ. ಅದು ಹೋಗಲ್ಲ, ಅವರು ಇಲ್ಲೇ ಇದ್ಕೊಂಡು ಸಾಯ್ತಾರೆ. ಅವ್ರು ಸಾಯಿಸೋಕ್ಕೂ ಆಗಲ್ಲ, ಅದೇ ಸಮಸ್ಯೆ. ಇಂಥ ದೇಶದ್ರೋಹಿಗಳು ಮಾಡಿರೋದು ಏನು ಗೊತ್ತಾ? ಕಂತ್ರಿ ಕೆಲಸ. ಜೈಲಲ್ಲಿ ಇದ್ಕೊಂಡೇ ಇವರು ಹೊರಗಡೆಗೆ ಬುದ್ಧಿ ತೋರಿಸ್ತಾ ಇದ್ದು ಕಂತ್ರಿ ಬುದ್ಧಿಯನ್ನು. NIA ಇಂದ ಈಗ 3 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. 3ರನ್ನು ಕೂಡ ತೀವ್ರ ವಿಚಾರಣೆಯನ್ನ ಈಗ NIA ಟೀಮ್ ನಡೆಸ್ತಾ ಇದೆ. 3 ಶಂಕಿತ ಉಗ್ರರನ್ನ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಔಷಧಿ ಬಾಕ್ಸ್ ಅಂತ ಮೊಬೈಲ್ ಹಂಚಿಕೆಯನ್ನ ಮಾಡ್ತಾ ಇದ್ದಿದ್ದು ವೈದ್ಯ. ಯಾರ್ರೀ ವೈದ್ಯ ಅಂತ ಕರೀತಾರೆ. ಉಗ್ರ ನಾಸೀರ್ ಹೇಳಿದ್ದ ವಿಳಾಸಕ್ಕೆ ಮೊಬೈಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಂತೆ. ಕೆಲ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದಿದ್ದು ವೈದ್ಯ ನಾಗರಾಜ್. NIA ಇಂದ 3 ಶಂಕಿತ ಉಗ್ರರ ಬಂಧನದ ಕೇಸ್ ಇದು. ದುಡ್ಡಿಗೋಸ್ಕರನ ಅಥವಾ ಇವನು ಏನಾದರೂ ಕನ್ವರ್ಟ್ ಆಗ್ಬಿಟ್ನಾ ಹೇಳಕ್ ಬರಲ್ಲ. ಹಲಾಲ್ ಆಗಿರ್ಬೇಕೇನೋ, ಅದಕ್ಕೋಸ್ಕರನೇ ಆಗಿರುತ್ತಾನೆ ಈ ರೀತಿಯಾಗಿ. ಮನ ಮರ್ಯಾದೆ ಇಲ್ವೇನ್ರಿ? ಯಾವ ಹೆಸರನ್ನ ಇಟ್ಕೊಂಡಿರ್ತೀರಾ? ವೈದ್ಯೋ ನಾರಾಯಣಿ ಹರಿ ಅಂತ ಕರಿತೀವಿ ನಾವು, ದೇವರ ರೂಪದಲ್ಲಿ ನೋಡ್ತೀವಿ. ಆದರೆ ನೀನು ಮಾಡಿರುವಂಥ ಕೆಲಸ ಏನು? ಉಗ್ರರಿಗೆ ಪೋಷಣೆಯನ್ನು ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಆಡಿಯೋ ರೆಕಾರ್ಡ್ ಮಾಡಿ ಕಳುಹಿಸುವಂಥ ಕೆಲಸ. ಇವನು ವೈದ್ಯ ಅಂತ ಕರಿಬೇಕಾ? ಜುನೈದ್ ಮತ್ತು ನಾಸೀರ್ ಮಧ್ಯೆ ಹಣದ ವಿಚಾರದಲ್ಲಿ ಉನ್ನಿಸಾ ಸಹಾಯವನ್ನು ಮಾಡಿದ್ರಂತೆ. 2 ವರ್ಷಗಳಿಂದ ಯಾವ್ಯಾವ ಅಕೌಂಟ್ನಿಂದ ಎಷ್ಟೆಷ್ಟು ದುಡ್ಡು ಹೋಗಿದೆ, ಜುನೈದ್ ಬಗ್ಗೆ ತಾಯಿ ಉನ್ನಿಸಾಳನ್ನ NIA ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. NIA ಹುಡುಕ್ತಾ ಇರುವ ಮೋಸ್ಟ್ ವಾಂಟೆಡ್ ಉಗ್ರ ಜುನೈದ್. ಈತ ಕತಾರ್ನಲ್ಲಿದ್ದಾನೆ ಅಂತ ಹೇಳಲಾಗುತ್ತೆ. 2023ರಿಂದ ಕೂಡ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ASI ಚಾಂದ್ ಪಾಷಾನನ್ನ ಕೂಡ NIA ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಬಟ್ ಎಲ್ಲಕ್ಕಿಂತ ನನಗೆ ಆಶ್ಚರ್ಯ ಅಂತ ಅನ್ಸೋದು, ಒಬ್ಬ ಸೈಕ್ಯಾಟಿಸ್ಟ್ ಆಗಿ ಇವ್ರು ಹೋಗಿ ಕೌನ್ಸಿಲಿಂಗ್ ಮಾಡಿ ಮನ ಪರಿವರ್ತನೆ ಆಗೋ ಬದಲು ಇವರೇ ಬ್ರೈನ್ ವಾಶ್ ಆಗ್ಬಿಟ್ಟು ಬಂದ್ರಲ್ಲ ಅನ್ನೋದು ಒಂದು ಪ್ರಶ್ನೆ ಆ ನಾಗರಾಜ್ ವಿಚಾರದಲ್ಲಿ. ಅಥವಾ ನಿಜವಾಗ್ಲೂ ಇವರು ಸೈಕ್ಯಾಟಿಸ್ಟಾ, ಕಾಪಿ ಚೀಟಿ ಹಿಡ್ಕೊಂಡು ಪಾಸಾದವರ ಅನುಮಾನ ಇದೆ. ಮೋಸ್ಟ್ಲಿ ಹಂಗೆ ಇದೆ. ಯಾವ ಕಾಸು ಕೊಟ್ಬಿಟ್ಟು ಪಾಸ್ ಆಗಿರೋ ವ್ಯಕ್ತಿ ಇರಬೇಕು, ಅಥವಾ ಇವರೇ ಅವನನ್ನು ಪಾಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಹೆಲ್ಪ್ ಆಗ್ತಾರೆ ಅಂತೇಳಿ ಇಟ್ಕೊಂಡಿರ್ಬೋದೇನೋ. ಯಾಕೆಂದ್ರೆ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಅಲ್ಲ ಇವ್ರಿಗೆಲ್ಲ, ದೊಡ್ಡವ್ರದ್ದು ಇನ್ಫ್ಲೂಯೆನ್ಸ್ ಅಲ್ವಾ. ಏನೋ ಮಾಡಿಸ್ಬಿಟ್ಟು ಕಳಿಸಿರ್ತಾರೇನೋ. ಅದು ಯಾವ ಯೂನಿವರ್ಸಿಟಿ ಅಂತ ಬೇಕಾಗಿದೆ, ಅಂತ ಯೂನಿವರ್ಸಿಟಿಯಲ್ಲಿ ಹೆಂಗೆ ಕಲ್ತ ಅಂತ ಹೇಳಿ, ಅಥವಾ ಯಾವುದು ಫಾರಿನ್ ಯೂನಿವರ್ಸಿಟಿಯಲ್ಲಿ ಏನಾದ್ರು ಕಲ್ತು ಬಂದ ಅಥವಾ ಏನಂತ ಯಾರು ಸ್ಪಾನ್ಸರ್ ಮಾಡಿದ್ರ ಅದನ್ನು ಒಂದ್ಸಲ ಚೆಕ್ ಮಾಡಿ. ಅವ್ನು ಕಲ್ತಿದ್ದಾದ್ರೂ ಹೆಂಗೆ, ಬಂದಿದ್ದಾರು ದುಡ್ಡು ಹೆಂಗೆ ಅಂತ ಹೇಳಿ. ಅಥವಾ ಇದು ಒಂದು ಕತೆನಾ, UAPA ಬೀಳುತ್ತೆ ಅನ್ನೋ ಭಯದಲ್ಲಿ ಸುಮ್ಮನೆ ತಾಯಿದು ಕತೆನ ಹೇಳ್ಕೊಂಡು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಕೊಂಡು ನನಗೇನು ಗೊತ್ತಿಲ್ಲ ಬ್ರೈನ್ ವಾಶ್ ಆಗ್ಬಿಟ್ಟೈತೆ, ಅದು ಒಂದು ಕತೆನಾ? ಅಯ್ಯೋ ಅವೆಲ್ಲ ಇದ್ದಿದ್ದೆ ಅಲ್ಲ ಅಂತ. ಇಲ್ಲೇ ನೋಡಲ್ವಾ ನಾವು ಎಷ್ಟೋ ಸಲ DJ ಹಳ್ಳಿ KG ಹಳ್ಳಿಯಲ್ಲಿ ನೋಡಿಲ್ವಾ? ಅಮಾರ ಬೇಟ ಕುಚ್ಚನೈಕಿಯೇ ಅನ್ಕೊಂಡು ರಾತ್ರಿ ಓಡೋಡ್ಕೊಂಡು ಬರ್ತಿದ್ರಲ್ವಾ, ಕೊತ್ತಂಬರಿ ಸೊಪ್ಪು ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ನಮ್ಮ ಮಕ್ಳು ಏನು ಮಾಡಿಲ್ಲ ಅಂತ ಹೇಳೋದು, ಕಳಿಸೋದೆಲ್ಲ ರಾತ್ರಿ 12 ಗಂಟೆಗೆ ಕಲ್ಲು ಹೊಡಿ ಅದು ನೋಡಿ ಅಂತ ಹೇಳಿ. ಆಮೇಲೆ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಕಣ್ಣೀರು ಹಾಕೊಂಡು ಕೂತ್ಕೊಳ್ಳೋದು. ಉಗ್ರ ಟಿ ನಾಸೀರ್ಗೆ ನೆರವಾದವರಿಗೆ ಈಗ ಢವಡವ. ಅವ್ರಿಗೆ ಯಾಕೆ ಢವಡವ ಅನ್ಬೇಕು? ಅವ್ರಿಗೆ ಗೊತ್ತಿದ್ದಿದೆ ಅಲ್ವಾ. ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಂಥ ಉಗ್ರ ಟಿ ನಾಸೀರ್ ಅಂತ ಇವನು. ನಾಸೀರ್ಗೆ ಜೈಲಿನಲ್ಲಿದ್ದವರಿಂದಲೇ ಸೌಲಭ್ಯ ಸವಲತ್ತಂತೆ. ಇನ್ನೇನು ಕೊಡಬಾರ್ದೆಲ್ಲ ಕೊಟ್ಟಿರ್ತಾನೇನೋ. 3ರ ಬಂಧನದ ಬಳಿಕ ಇನ್ನೂ ಕೆಲವರಿಗೆ ನಡುಕ ಶುರು ಆಗಿದೆ. NIA ತನಿಖೆ ವೇಳೆ ಬೇರೆಯವರ ಹೆಸರು ಕೂಡ ಬಹಿರಂಗ ಸಾಧ್ಯತೆ ಇದೆ. ನಾಸೀರ್ ಇದ್ದ ವಾರ್ಡನ್ ಅಧಿಕಾರಿ ಸಿಬ್ಬಂದಿ ವಿಚಾರಣೆ ಸಾಧ್ಯತೆ ಇದೆ. ಅವರ ಬೆಂಬಲ ಇಲ್ಲದೇನೆ ಈ ವ್ಯವಸ್ಥೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾರು ವಾರ್ಡನ್ ಇದ್ದಾರೆ, ಅಲ್ಲಿ ಸಿಬ್ಬಂದಿ ಇದ್ದಾರೆ, ಅವರ ಬೆಂಬಲ ಇಲ್ಲದೇನೆ, ಅವರ ಪೋಷಣೆ ಇಲ್ಲದೇನೆ ಯಾವ ವ್ಯವಸ್ಥೆಯೂ ಕೂಡ ಅವನಿಗೆ ಮುಟ್ಟೋಕ್ಕಾಗೋದಿಲ್ಲ. ಅವನನ್ನು ಯಾರು ಸಂಪರ್ಕ ಮಾಡೋಕ್ಕೂ ಆಗೋದಿಲ್ಲ. ಅವರನ್ನೇ ಮೂಲವಾಗಿ ಕಲ್ಪ್ರಿಟ್ ಮಾಡಬೇಕಿದ್ರಲ್ಲಿ, ಅವರೇ ಮೂಲ. ಯಾರು ಹಿಂಗೆ ಉಗ್ರನಿಗೆ ಅಲ್ಲಿ ಒಳಗಡೆ ಹೋಗೋಕ್ಕೆ ಬಿಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ? ಒಬ್ಬ ಡಾಕ್ಟರ್ ಹೋಗ್ತಾ ಇದ್ರನ್ನು ಚೆಕಿಂಗ್ ಮಾಡಿ ಕಳಿಸ್ಬೇಕು, ಏನು ಹೋಗ್ತಾ ಇದ್ದಾನೆ ಏನಿಲ್ಲ ಅಂತೇಳಿ. ನಮ್ಮಲ್ಲಿ ಏನಾಗ್ಬಿಟ್ಟಿದ್ದಾರೆ, ಬೇಕಾಬಿಟ್ಟಿ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇದು ಒಂದು ರೀತಿಯಾಗಿ ಸೆಕೆಂಡ್ ಲೆವೆಲಿಗೆ ಹೋಗಿ ತಲುಪಿದೆ ಅಂತ ಕಾಣಿಸ್ತಾ ಇದೆ. ಇದು ಇಲ್ಲಿಯವರೆಗೂ ನಾವು ಬರೀ ಜೈಲಲ್ಲಿ ಮೊಬೈಲ್ ಸಿಕ್ತು, ಜೈಲಲ್ಲಿ ಗಾಂಜಾ ಸಿಕ್ತು, ಜೈಲಲ್ಲಿ ಶಸ್ತ್ರಾಸ್ತ್ರಗಳು ಸಿಕ್ತು ಅನ್ನೋದಕ್ಕಿಂತಲೂ ಜೈಲಲ್ಲಿರುವಂಥ ಉಗ್ರರಿಗೆ ಅಲ್ಲಿರುವಂಥ ಸಿಬ್ಬಂದಿಗಳೇ ಹೇಗೆ ನೆರವಾಗ್ತಾ ಇದ್ದಾರೆ, ದೇಶದ್ರೋಹಿಯ ಕೆಲಸ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸೆಕೆಂಡ್ ಲೇಯರ್ ಅಂತ ಕಾಣಿಸ್ತಾ ಇದೆ ಅಲ್ವಾ? ಅರುಣ್, ನಿಜ. ಈ ಹಿಂದೆ CCB ಅಧಿಕಾರಿಗಳಾಗ್ಲಿ ಅಥವಾ ನ್ಯಾಯಮೂರ್ತಿಗಳಾಗ್ಲಿ ಜೈಲ್ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಗಾಂಜಾ, ಮೊಬೈಲ್ಗಳು ಇವೆಲ್ಲವೂ ಕೂಡ ಪತ್ತೆಯಾಗ್ತಿತ್ತು. ಆದ್ರೆ ಇದೀಗ NIA ಅಧಿಕಾರಿಗಳು ಅರೆಸ್ಟ್ ಮಾಡಿದಂತಹ 3ರಿಂದ ಗೊತ್ತಾಗ್ತಿರೋ ವಿಚಾರ ಏನಿದೆ, ಇದು ಒಂದ್ ರೀತಿ ಆಘಾತಕಾರಿ ವಿಚಾರ. ಜೈಲ್ನ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿರುವ 2008ರ ಸರಣಿ ಬಾಂಬ್ ಸ್ಫೋಟದ ರೂವಾರಿ
ಟಿ ನಾಸೀರ್ ಈ ಉಗ್ರನಿಗೆ ಸಹಾಯ ಹಸ್ತವನ್ನ ಚಾಚಿದಂತಹ ಆರೋಪದ ಮೇಲೆ ಮೂವರನ್ನ ಬಂಧನ ಮಾಡಲಾಗಿದೆ. ಅದರಲ್ಲಿ ಈ ಮನೋವೈದ್ಯ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿ ಕೊಡ್ತಿದ್ದ ಅನ್ನೋದು NIA ವಿಚಾರಣೆಯಲ್ಲಿ ಗೊತ್ತಾಗಿರೋದು. ಹೀಗಾಗಿ ಅಲ್ಲಿನ ಸಿಬ್ಬಂದಿಗಳಿಗೆ, ಬೇರೆ ಸಿಬ್ಬಂದಿಗಳು ಯಾರಿದ್ರು, ಹೈ ಸೆಕ್ಯೂರಿಟಿ ಸೆಲ್ ಅನ್ನ ನೋಡ್ಕೊಳ್ತಕ್ಕಂತಹ ಇತರ ಆ ವಾರ್ಡನ್ಗಳಿರ್ಬೋದು, ಸಿಬ್ಬಂದಿಗಳು, ಇವ್ರಿಗೆಲ್ರಿಗೂ ಕೂಡ ಒಂದ್ ರೀತಿ ಡವಡವ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಒಂದಷ್ಟು ವಿಚಾರಣೆ ಮತ್ತೆ ಮೊಬೈಲ್ ಎಕ್ಸ್ಟ್ರಾಕ್ಟ್ ನಲ್ಲಿ ಬೇರೆ ಬೇರೆ ವಿಚಾರಗಳು ತೆರೆದುಕೊಳ್ಬಹುದು. ಈತ ಅಲ್ಲದೆ ಬೇರೆ ಉಗ್ರರಿಗೂ ಕೂಡ ಇದೇ ರೀತಿಯ ನೆರವನ್ನ ನೀಡಲಾಗ್ತಿತ್ತ, ಇದೆಲ್ಲವೂ ಕೂಡ NIA ತನಿಖೆಯಿಂದ ಹೊರಬರಲಿದೆ. ಹೀಗಾಗಿಯೇ ಅಲ್ಲಿನ ಸಿಬ್ಬಂದಿಗಳಲ್ಲಿ ಒಂದಷ್ಟು ಡವಡವ ಶುರುವಾಗಿರೋದು. ಇದು ಜೈಲಿನ ಕರ್ಮಕಾಂಡ, ಇದು ಮೊದ್ಲೇನಲ್ಲ, ಈ ಹಿಂದೆ ಹಲವಾರು ಬಾರಿ ಇದೇ ರೀತಿಯಾದಂತಹ ಕರ್ಮಕಾಂಡಗಳು ಪದೇ ಪದೇ ಕೇಳಿ ಬರ್ತಿದ್ದಾವೆ. ಆದ್ರೆ ಉಗ್ರರಿರುವಂತಹ ಸೆಲ್ಗೆ ಇವರು ಮೊಬೈಲ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ, ಅವ್ರಿಗೆ ಬೇಕಾದಂತಹ ಸವಲತ್ತನ್ನ ಕೊಡ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಜೈಲಿನ ಅವ್ಯವಸ್ಥೆ ಇರಬೇಕು. ಈ ಹಿಂದೆ ನಾವೇ ವರದಿಯನ್ನ ಮಾಡಿದ್ದು, ಟಿ ನಾಸೀರ್ ಒಂದು ಗುಂಪನ್ನ ಕಟ್ಕೊಂಡು ಅಲ್ಲಿ ಫುಟ್ಬಾಲ್ ಅನ್ನ ಆಡೋದಕ್ಕೆ ಆತನಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಜೈಲಿನಲ್ಲಿ ಅಂತೇಳಿ. ಅದ್ರ ಜೊತೆಗೆ ಯಾರು ಈ ಮುಸ್ಲಿಂ ಆರೋಪಿಗಳಿರ್ತಾರೋ, ಗಾಂಜಾ ಆರೋಪಿಗಳಿರ್ತಾರೋ ಅಂತವ್ರನ್ನ ಈತ ಕ್ವಾರಂಟೈನ್ ಸೆಲ್ ನಿಂದ ತನ್ನ ಸೆಲ್ಗೆ ಹಾಕಿಸ್ಕೊಳ್ತಿದ್ದ ಅನ್ನೋ ಮಾಹಿತಿಯೂ ಕೂಡ ಇತ್ತು. ಹೀಗಾಗಿ ಇದೆಲ್ಲವೂ ಕೂಡ NIA ತನಿಖೆಯಿಂದ ಹೊರಬರಬೇಕಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ಮೇಲೆ ಜನರಲ್ ಆಗಿರುವಂತಹ ಇದರಲ್ಲಿ ಜೈಲುಗಳಲ್ಲೆಲ್ಲ ಈ ಟೆರರಿಸ್ಟ್ಗಳನ್ನು ಇಡಬಾರ್ದು. ಇದಕ್ಕೆ ಸಪ್ರೇಟ್ ಆಗಿರುವಂತಹ ಸೆಲ್ಲನ್ನು ಮಾಡೋದೇ ಬೆಟರು. ಕಾರಣ ಬೇರೆ ಇನ್ಯಾವುದೋ ಪಿಕ್ ಪಾಕೆಟ್ ಕೆಲಸ ಮಾಡ್ಕೊಂಡು ಬಂದಿರುವಂತಹ ಅದೇ ಕಮ್ಯುನಿಟಿ ಅವರಾದರೆ ಅವ್ರನ್ನ ಮೈಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಅವರನ್ನು ಇದೇ ರೀತಿಯಾಗಿ ಟ್ರೈನ್ ಮಾಡುವಂಥ ಕೆಲಸ ಆಗುತ್ತೆ. ಹಾಗಾಗಿ ಅವ್ರನ್ನ ಸಪ್ರೇಟ್ ಆಗಿರುವಂತಹ ಜೈಲೇ ಮಾಡಿಬಿಡಿ. ಮಾನ್ಯ ಗೃಹ ಮಂತ್ರಿಗಳಿಗೆ ನನಗೆ ವಿಶೇಷವಾಗಿರುವಂಥ ಮನವಿ ನಿಮ್ಮ ಹತ್ರ, ಇಂಥವ್ರನ್ನೆಲ್ಲ ಸಪ್ರೇಟ್ ಆಗಿಡಬೇಕು. ಅವ್ರ ಜೊತೆಗೆ ಸಹವಾಸ ಕೆಡಿಸುತ್ತೆ ಅಂತಾರಲ್ಲ, ಹಾಗೆ ಇದು.